ಒಂದು ತಲೆ ತಗ್ಸಂಥ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ, ಇದನ್ನು ಕೂಡ ಹಗುರವಾಗಿ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂಥ ಅವ್ರದ್ದು ಪಾಸ್ಪೋರ್ಟ್ ರದ್ದು ಮಾಡಿಲ್ಲ, ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಿಮ್ಗೆ ಯಾಕಪ್ಪ, ನೀವು ಸತ್ಯ ಹರಿಶ್ಚಂದ್ರ ತಾನೇ, ನಿಮ್ಮದೇನು ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳೋದು. ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು CBI ಕೊಡಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದಂಥ ಈ ಕೊಲೆ, ಸುಲಿಗೆ, ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅಂತೂ ಕೂಡ ನಾವು ಕಂಡಿರಲಿಲ್ಲ. ಎಷ್ಟು ಜನದ ಮೇಲೆ ಅತ್ಯಾಚಾರ ಅದು. ಆ ಒಂದು ಟಿವಿಗಳಲ್ಲಿ ಅದು CD-ಗಳು ನೋಡೋದಕ್ಕಾಗಲಿ, ಪತ್ರಿಕೆಗಳು ಬರ್ತಾ ಇರೋಂಥ ವರದಿಗಳಾಗಲಿ, ಪ್ರತಿನಿತ್ಯ ಟಿವಿಗಳಲ್ಲಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮಿಕ ಇರ್ಬೋದು, ಮಾದರಿ ಕಾರ್ಯಕ್ರಮ, ಉಪನ್ಯಾಸಗಳಿರ್ಬೋದು, ಇದನ್ನು ನೋಡೋಂಥ ಅವಕಾಶವೇ ಇಲ್ಲ. DK ಶಿವಕುಮಾರ್, HD ಕುಮಾರಸ್ವಾಮಿ ಏನು ಹೇಳಿದ್ರು, HD ಕುಮಾರಸ್ವಾಮಿ DK ಶಿವಕುಮಾರ್ಗೆ ಏನು ಹೇಳಿದ್ರು ಪೆನ್ ಡ್ರೈವ್ ಪ್ರಕರಣದಲ್ಲಿ. ಇನ್ನು ಇವರಿಬ್ಬರದ್ದು ನಾಟಕ ನೋಡೋಕೆ ಇಡೀ ರಾಜ್ಯದ ಜನ ಇದ್ದಾರಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಇಬ್ಬರ ಬಗ್ಗೆನೂ ನಾನು ಆಪಾದನೆ ಮಾಡಲ್ಲ. ಆದರೆ ರಾಜ್ಯದ ಒಬ್ಬ ನಮ್ಮ ತಾಯಿ ಅಂತ ಕರೀತಾ ಇರೋಂಥ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅಪಮಾನ ಪ್ರತಿದಿನ ನಡೀತಾ ಇದೆ. ಇದಕ್ಕೆ ಮಂಗಳ ಆಡಬೇಕು ಅನ್ನೋದಾದರೆ, ಇಬ್ಬರಿಗೂ ಆಸಕ್ತಿ ಇದ್ದರೆ ತಾವು CBI ಕೊಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಇದೇ ರೀತಿ ಅನೇಕ ಘಟನೆಗಳು ನಡೆದಿದೆಯಲ್ಲ, ಎಲ್ಲ ಕೊಲೆ ಸುಲಿಗೆಗಳ ಬಗ್ಗೆನೂ ಕೂಡ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಪತಿ ಆಡಳಿತವನ್ನು ತರೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡಬೇಡಿ. ಜನರಿಂದ ಆಯ್ಕೆ ಆಗಿರೋಂಥ ಚುನಾಯಿತ ಸರ್ಕಾರ ಇವತ್ತು ಇದೆ ರಾಜ್ಯದಲ್ಲಿ. ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಇದೆ. ನಾನು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೆಡವಿ ಅಂತ ಹೇಳಲ್ಲ. ರಾಷ್ಟ್ರಪತಿ ಆಡಳಿತ ತಂದೆ ಅಂತ ಹೇಳೋದಿಲ್ಲ. ನೀವು ಚುನಾಯಿತ ಪ್ರತಿನಿಧಿಗಳ ಒಂದು ಸರ್ಕಾರವೇ ಮುಂದುವರಿಲಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ಅವರ ಇನ್ಫೈಟಿಂಗ್ ಬಗ್ಗೆ ನಾನು ಬರೋಕ್ಕೆ ಇಷ್ಟಪಡಲ್ಲ. ಆದರೆ ಚುನಾಯಿತ ಸರ್ಕಾರ ಇರಬೇಕು. ಆದರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ರಾಜ್ಯ ಸರ್ಕಾರ ತಾವು ಇದರಲ್ಲಿ ನಾವು ನಿರ್ದೋಷಿಗಳು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಬೇಕು ಅನ್ನೋದಾದರೆ ಈ ಒಂದೊಂದೇ ಪ್ರಕರಣಗಳೇನು ನಡೀತಾ ಇದೆ ಇವನ್ನ CBI ಕೊಡಬೇಕು. ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀನಿ.